ಇವತ್ತು 12ನೇ ತಾರೀಕು. ಇವತ್ತೇ ತುಂಬ ಬಿಸಿಲಿರೋದು. ಇವತ್ತು 12ನೇ ತಾರೀಕು ಯಾರ್ಯಾರು ಹುಟ್ಟುಹಬ್ಬನ ಆಚರಿಸ್ಕೊತಿದ್ದಾರೋ ಅವರಿಗೆಲ್ಲ ಹ್ಯಾಪಿ ಬರ್ಡೇ. ಇವತ್ತೆಲ್ಲ ಕಸ ಎಲ್ಲ ಹೊಡೆದೆ, ಅದಕ್ಕೆ ಹಂಗೆ ಕ್ಯಾಪ್ಚರ್ ಮಾಡಿದೆ. ಇವತ್ತೇ ಫುಲ್ ಬಿಸಿಲು ಬಂದಿರೋದು. ಮೆಣಸಿನಕಾಯಿನ ಕಿತ್ಕೊಂಡಾಗ ಹಂಗೆ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತೊಂದು 3 ಹೂ ಬಿಟ್ಟಿತ್ತು, ಶಂಖಪುಷ್ಪ ಹೂ. ಅದ್ರ ಜ್ಯೂಸ್ ಮಾಡಿದ್ದೀನಿ, ಕುಡಿಬೇಕು. ಇದು ತುಂಬೆ ಹೂವು. ನಿಂಬೆಹಣ್ಣಿನ ಗಿಡನೂ ಅಷ್ಟೇ ನಾನೇನು ಹಾಕಿಲ್ಲ, ಅದು ಹುಟ್ಟಿರೋದು. ಏನು ಹುಟ್ಟಿದ್ರು ಏನು ಬಿಟ್ಟರು ಹಣೆ ಬರ ಸರಿ ಇರಬೇಕು. ಹಣೆ ಬರ ಸರಿ ಇಲ್ಲ ಅಂದರೆ ಏನಿದ್ರೆ ಏನು ಯೂಸ್ ಇರೋಲ್ಲ. ಏನು ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದು ಸರಿ ಇರಬೇಕು. ಅದು ಸರಿ ಇದ್ದರೆ ಎಲ್ಲವೂ ಸರಿ ಹೋಗೋದು. ಇದು ಸಿಪ್ಪೆಕಾಯಿ ತೊಗೊಂಡಿದ್ದೆ, ಒಂದು 5. ಅದನ್ನು ಸುಲಿತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು ಸುಲಿದಿರೋದು ಸಿಪ್ಪೆಕಾಯಿನ, ಅಲ್ಲ ಸೆಕೆಂಡ್ನೇ ಟೈಮ್. ಪರವಾಗಿಲ್ಲ, ಚೆನ್ನಾಗಿ ಬಂತು. ನಾನು ಮೊದಲೇ ಟ್ರೈ ಮಾಡ್ತಿದ್ದೆ, ಅಂದರೆ ನನಗೆ ಮೊದಲೆಲ್ಲ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಮಚ್ಚಲ್ಲಿ ಸುಲಿತೀನಿ ಅಂದರೆ ತುಂಬ ನಿಧಾನ. ಈ ಥರ ಕಾಯಿ ಸುಲಿದೇ ಇರುತ್ತಲ್ಲ, ಅದರಲ್ಲಿ ಸೆಕೆಂಡ್ ಟೈಮ್. ಆದರೂ ಪರವಾಗಿಲ್ಲ, ಚೆನ್ನಾಗಿ ಸುಲಿತಿದ್ದೀನಿ. ಯಾವುದೇ ಒಂದು ಕೆಲಸನ ನಾವು ಇಷ್ಟಪಟ್ಟು ಮಾಡಬೇಕು, ಆವಾಗ ನಮಗೆ ಅದು ಕೆಲಸ ಈಸಿಯಾಗಿ ಬರುತ್ತೆ. ಮಾಡೋದಕ್ಕಿಂತ ಮುಂಚೆನೇ ಅಯ್ಯೋ ನಂಗೆ ಬರೋಣ, ಯಾರು ಟ್ರೈ ಮಾಡ್ತಾರೆ ಎಲ್ಲದಕ್ಕೂ ಭಯ ಪಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನನಗೇನು ಗೊತ್ತಾ, ಲೈಫಲ್ಲಿ ಹೇಳೋಕ್ಕಾಗದೇ ಇರೋ ಎಷ್ಟು ನೋವುಗಳಿದ್ದಾವೆ. ಆದರೂ ನಾನು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನೇ ಆದರೂ ಒಂದು ಹೆಣ್ಣಿಗೆ ಗಂಡ ಅದನ್ನು ಒಳ್ಳೆ ಅನಿಸ್ಬೇಕು. ಬೇಜವಾಬ್ದಾರಿ ಗಂಡು ಇದ್ರ ಸಿಕ್ಬಿಟ್ರೆ ಭಾರಿ ಕಷ್ಟ. ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಯೂಟ್ಯೂಬೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಜಾಬಿಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಡಿಸೈಡ್ ಮಾಡಿದ್ದೀನಿ. ಸುಮ್ಮನೆ ಎಲ್ಲವೂ ಇನ್ ಡೀಟೈಲಾಗಿ ಹೇಳೋಕ್ಕಾಗಲ್ಲ. ಏನು ಗೊತ್ತಾ, ಗಂಡನ ಬಗ್ಗೆ ಹೇಳಿದ್ರೆ ನಮ್ಮ ಹತ್ರದವ್ರು ಒಬ್ಬರು ಗಂಡನ ಮಾನ ಮರ್ಯಾದೆ ತೆಗಿತಾಳೆ. ಗಂಡನ ಮಾನ ಮರ್ಯಾದೆ ತೆಗೆದು ಇವಳು ಹೀರೋಯಿನ್ ಆಗೋಕ್ಕೆ ಹೊರಟಿದ್ದಾಳೆ ಅಂತ. ಅದು ಅನುಭವಿಸಿರೋರಿಗೆ ಅಷ್ಟೇ ಗೊತ್ತು ನೋವುಗಳು. ಎಷ್ಟು ನಾನು ಸಫರ್ ಪಟ್ಟಿದ್ದೀನಿ ಗಂಡನ ಕಡೆಯಿಂದ ಅಂತ. ನನಗೆ ಒಂದು ಪೀಸ್ ಅನ್ನೋದು ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ. ಯೂಶ್ವಲಿ 6ನೇ ತಾರೀಕು ಇರೋರಿಗೆ ಗಂಡನೇ ಪಾರ್ಟ್ನರೇ ಪ್ರಾಬ್ಲಮ್ಮು. ಎಲ್ಲ ಕುಡಿದಾಗ ಅವ್ರ ಡೇಟ್ ಆಫ್ ಬರ್ತ್ ಕುಡಿದಾಗ 6 ಬರಬೇಕು, ಇಲ್ಲಾಂದರೆ ಅವ್ರು 15 ಹುಟ್ಟಿರೋರು, ಇಲ್ಲಾಂದರೆ 6/24 ಎಲ್ಲ ಕುಡಿದ್ರೆ 6 ಬರುತ್ತೆ. ಇಂಥವ್ರಿಗೆ ನಾನು ನೋಡಿರೋ ಮಟ್ಟಿಗೆ, ಕೇಳಿರೋ ಮಟ್ಟಿಗೆ ಪಾರ್ಟ್ನರೇ ಸಮಸ್ಯೆ, ಗಂಡನೇ ಸಮಸ್ಯೆ. ಅಂತೂ ಈ ನಡುವೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಹೆಂಗಪ್ಪ ಜೀವನ ಮಾಡೋದು, ನನ್ನ ಮಗಳು ಮದುವೆ ಹೆಂಗೆ ಮಾಡೋದು, ನಮ್ಮ ಸೈಟ್ ಬೇರೆ ಸೇಲ್ ಆಗ್ತಿಲ್ಲ, ಹೆಂಗೆ ಜೀವನ ಮಾಡೋದು ಏನು ಅಂತ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನು ನೀವೆಲ್ಲ ಬಿಟ್ಟು ಕೆಲಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಜೀವನ ಅನ್ನೋದು ಭಾರಿ ಕಷ್ಟ. ಎಲ್ಲವೂ 4 ಮೂಲೆ ಸರಿಯಾಗಿದ್ದರೆ ಮಾತ್ರ ಜೀವನ, ಇಲ್ಲ ಅಂದರೆ ಇಲ್ಲ. ಇನ್ನೆಂಥ ಪಾಪ ಮಾಡ್ಬಿಟ್ಟಿರೋಪ್ಪ ನಾವು ಅಂತ ಅನಿಸ್ಬಿಡ್ತದೆ ಒಂದ್ಸರಿ. ಈ ಜನ್ಮದಲ್ಲಿ ಏನು ನಾನು ಅನ್ಕೊಂಡಾಗೆ ನಾನೇನಂಥ ಪಾಪಗಳು ಮಾಡಿಲ್ಲ. ಆದರೂ ಇದ್ಯಾವುದೋ ಜನ್ಮದ ಪ್ರಾರಂಭ ಇರಬೇಕು. ತುಂಬಾ ಬೇಜಾರಾಗುತ್ತೆ. ಯಾರೂ ಬೇಕಿಲ್ಲ ಲೈಫ್ ಅನಿಸುತ್ತೆ. ದೇವರೇ ನನ್ನ ಕಷ್ಟಗಳಿಗೆ ಪರಿಹಾರ ಕೊಡಬೇಕು. ದೇವರೇ ನನಗೆ ಸೊಲ್ಯೂಷನ್ ಕೊಡಬೇಕು.
ಅದಕ್ಕೆ ಸುಮ್ಮನೆ ಇವೆಲ್ಲ ಬಿಟ್ಟು ಬಾಡ ನನ್ನ ಕೆಲಸ ಮಾಡ್ಕೊಂಡು ಎಲೆ ಮರೆ ಕಾಯಿ ಹೆಂಗೆ ಇಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇವೆರಡು ಸುಲಿದಿದ್ದೇನೆ ಕಾಯಿ, ಇನ್ನೇ ಎರಡಿದ್ದಾವೆ. ಸಿಪ್ಪೆಕಾಯಿ ತೊಗೊಂಡಿದ್ನಾ, ಇವೆರಡು ಸುಲಿದಿದ್ದೇನೆ ಕಾಯಿ, ಇನ್ನೇ ಎರಡಿದ್ದಾವೆ. ಸಿಪ್ಪೆಕಾಯಿ ತೊಗೊಂಡಿದ್ನಾ.